ಗುಮ್ಮಟನಗರಿ ವಿಜಯಪುರದಲ್ಲಿ ದಿನ ಕಳೆದಂತೆ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ. ಬಿಸಿಲಿನ ಬೇಗೆಯಿಂದ ದಣಿವನ್ನ ನಿವಾರಿಸಲು ಇಲ್ಲಿನ ಜನರು ಹಲವು ಮಾರ್ಗಗಳನ್ನು ಹುಡುಕ್ತಿದ್ದಾರೆ. ಇದರ ನಡುವೆ ನಗರದಲ್ಲಿ ಮಣ್ಣಿನ ಮಡಿಕೆಗಳ ಮಾರಾಟ ಭರದಿಂದ ಸಾಗ್ತಿದೆ. ಅದರಲ್ಲೂ ವಿವಿಧ ವಿನ್ಯಾಸ, ಬಣ್ಣದ ಚಿತ್ರಗಳಿಂದ ಅಲಂಕೃತವಾಗಿರುವ ಮಡಿಕೆಗಳು ಜನರನ್ನ ಆಕರ್ಷಿಸುತ್ತಿವೆ. ಈ ಕುರಿತ ಒಂದು ವಿಶೇಷ ಸ್ಟೋರಿ ಇಲ್ಲಿದೆ ನೋಡಿ. ಸಾಲು ಸಾಲಾಗಿ ಜೋಡಿಸಿಟ್ಟಿರುವ ಮಣ್ಣಿನ ಮಡಿಕೆಗಳು, ಆ ಮಡಿಕೆಗಳ ಮೇಲೆ ಸುಂದರವಾಗಿ ಮೂಡಿಬಂದಿರುವ ಬಣ್ಣದ ಕಲಾಕೃತಿಗಳು. ಈ ದೃಶ್ಯಗಳು ಸದ್ಯ ವಿಜಯಪುರ ನಗರದಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತಿದೆ. ಆಧುನಿಕ ಯುಗದ ಆರಂಭಕ್ಕೂ ಮುನ್ನ ಆಹಾರ ಸಿದ್ಧಪಡಿಸಲು ಹಾಗೂ ನೀರನ್ನ ಸಂಗ್ರಹಿಸಿಡಲು ಬಳಸುತ್ತಿದ್ದ ಈ ಮಣ್ಣಿನ ಪಾತ್ರೆಗಳಿಗೆ ಇದೀಗ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಬೇಸಿಗೆಯಲ್ಲಿ ನೀರನ್ನ ಶೇಖರಿಸಿಡಲು ಸಾಂಪ್ರದಾಯಿಕ ವಿಧಾನಕ್ಕೆ ಗುಮ್ಮಟ ನಗರಿಯ ಜನರು ಮೊರೆ ಹೋಗಿದ್ದಾರೆ. ಯಾಕೆ ಬೇಸಿಗೆ ಒಳಗೆ ಇದ್ರ ಮಣ್ಣಿನ ಮಡಿಕೆ ಒಳಗೆ ನೀರು ಭಾಳ ಉತ್ತಮ ಆರೋಗ್ಯಕ್ಕೆ. ಯಾಕಂದ್ರೆ ತಂಪಾಗಿರ್ತದೆ ನೀರು, ಹಿಂಗಾಗಿ ಅದ್ರಾಗ ಏನು ಯಾವುದೂ ರಾಸಾಯನಿಕ ಅದು ಇದು ಏನು ಸೇರಂಗಿಲ್ಲ. ವಿಜಯಪುರ ನಗರದಲ್ಲಿ ಮಾರಾಟವಾಗುತ್ತಿರುವ ಮಡಿಕೆಗಳು ನೆರೆ ರಾಜ್ಯ ಆಂಧ್ರ ಪ್ರದೇಶ ಹಾಗೂ ರಾಜಸ್ಥಾನದಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಕೇವಲ ನೀರು ಸಂಗ್ರಹಿಸಿಡುವ ಮಡಿಕೆಗಳು ಮಾತ್ರವಲ್ಲದೆ ಮಣ್ಣಿನ ಹೂದಾನಿಗಳು, ದೀಪಗಳು, ಬಾಟಲ್ಗಳು, ಅಲಂಕಾರಿಕ ಕಲಾಕೃತಿಗಳು ಕೂಡ ಇಲ್ಲಿ ಗಮನ ಸೆಳೆಯುತ್ತಿದೆ. ಸಣ್ಣ ವಸ್ತುಗಳಿಗೆ 70 ರಿಂದ 100 ರೂಪಾಯಿ ಆದರೆ ದೊಡ್ಡ ಕಲಾಕೃತಿಗಳಿಗೆ 700 ರೂಪಾಯಿಯವರೆಗೂ ದರ ನಿಗದಿಪಡಿಸಿದ್ದಾರೆ. ಸಾಂಪ್ರದಾಯಿಕ ಮಣ್ಣಿನ ಮಡಿಕೆಗಳನ್ನು ಬಣ್ಣಗಳಿಂದ ಅಲಂಕರಿಸುವುದರ ಜೊತೆಗೆ ಅವುಗಳಿಗೆ ಟ್ಯಾಪ್ ಹಾಗೂ ಮುಚ್ಚಳಗಳನ್ನು ಅಳವಡಿಸುವುದರ ಮೂಲಕ ಆಧುನಿಕ ಸ್ಪರ್ಶ ನೀಡಲಾಗಿದೆ. ಸಾಂಪ್ರದಾಯಿಕ ಕಸುಬುಗಳಲ್ಲಿ ಒಂದಾದ ಕುಂಬಾರಿಕೆ ಇತ್ತೀಚಿನ ದಿನಗಳಲ್ಲಿ ಅಳಿವಿನ ಅಂಚಿಗೆ ಸಾಗುತ್ತಿದೆ. ಸ್ಟೀಲ್, ಅಲ್ಯೂಮಿನಿಯಂ ಪಾತ್ರೆಗಳ ಸ್ಪರ್ಧೆಯ ನಡುವೆ ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆ ಇಲ್ಲದಂತಾಗಿದೆ. ಕೇವಲ ಬೇಸಿಗೆಯಲ್ಲಿ ಮಾತ್ರ ನೆನಪಾಗುವ ಈ ಮಡಿಕೆಗಳನ್ನು ಆಮದು ಮಾಡಿಕೊಳ್ಳುವುದು ಕಷ್ಟದ ಕೆಲಸ. ಸಾಗಾಟದ ಸಮಯದಲ್ಲಿ ಸುಮಾರು 30% ಮಡಿಕೆಗಳು ಹಾಳಾಗುತ್ತವೆ. ಅವುಗಳ ನಷ್ಟವನ್ನ ಭರಿಸುವವರಿಲ್ಲ ಎಂದು ಮಾರಾಟಗಾರರು ನೋವನ್ನ ವ್ಯಕ್ತಪಡಿಸುತ್ತಾರೆ. ಲಾಭಕ್ಕಿಂತ ನಮ್ಗೆ ನುಕ್ಸಾನ ಜಾಸ್ತಿ ಇದ್ರಿ. ಯಾಕಂದ್ರೆ ಗಾಡಿಗಳು ಟ್ರಾನ್ಸ್ಪೋರ್ಟ್ದಾಗ ನುಕ್ಸಾನ ಆಗುತ್ತೆ. ಅವ್ರೇನು ನಮ್ಗೆ ಕೊಡೋದಲ್ಲ. ಒಮ್ಮೆ ಪ್ಯಾಕೇಜಿಂಗ್ ಆಗಿಬಿಟ್ಟಪ್ಪ ಅಂದ್ರೆ ಎಷ್ಟೋ ನುಕ್ಸಾನ ಆದ್ರೂ ನಾವು ತೋರಿಸೋಕ್ಕಾಗುತ್ತೆ. ಯಾರೂ ಮಾಡ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಲಾಭನೇ ಇಲ್ಲ ಅಂತ ಯಾರು ದುಡಿಮೆನೆ ಮಾಡ್ತಾ ಇಲ್ಲ. ಮಡಿಕೆಗಳಲ್ಲಿ ಸಂಗ್ರಹಿಸಿಟ್ಟ ನೀರು ನೈಸರ್ಗಿಕವಾಗಿ ತಂಪಾಗಿರುವುದು ಮಾತ್ರವಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮ. ಇನ್ನು ಈ ಮಣ್ಣಿನ ಪಾತ್ರೆಗಳಲ್ಲಿ ತಯಾರಿಸಿದ ಅಡುಗೆ ರುಚಿಕರವೂ ಹೌದು. ಆಧುನಿಕ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ನಮ್ಮ ಸಾಂಪ್ರದಾಯಿಕ ವಿಧಾನಗಳಿಗೆ ಅದರದ್ದೇ ಆದ ಮಹತ್ವ ಇದೆ. ಇದೀಗ ಮಣ್ಣಿನ ಪಾತ್ರೆಗಳಿಗೆ, ಮಡಿಕೆಗಳಿಗೆ ಬೇಡಿಕೆ ಬಂದಿರುವುದು ಇದಕ್ಕೆ ಸಾಕ್ಷಿ. ಕಾವೇರಿ ಚನಾಳ್, ಅಕ್ಕ ಟಿವಿ, ವಿಜಯಪುರ.